ಚಂದನವನದ ಹಿರಿಯ ನಿರ್ದೇಶಕ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಜೋ ಸೈಮನ್ ಅಗಲಿಕೆಗೆ ಚಿತ್ರರಂಗ ಸಂತಾಪವನ್ನ ಸೂಚಿಸ್ತಾ ಇದೆ. ಹೃದಯಾಘಾತದಿಂದ ಜೋ ಸೈಮನ್ ವಿಧಿವಶರಾಗಿದ್ದಾರೆ. ಜೋ ಸೈಮನ್ ಅಗಲಿಕೆಗೆ ಚಿತ್ರರಂಗದ ಸಂತಾಪ. ಇಂದು ನಿರ್ದೇಶಕ ಜೋ ಸೈಮನ್ ಅಂತಿಮ ದರ್ಶನಕ್ಕೆ ಕೆಲವೊಂದಷ್ಟು ಸಿದ್ಧತೆ ನಡೀತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಏರ್ಪಾಡಾಗ್ತಿದೆ. ಚಿತ್ರರಂಗದವರಿಂದ ಅಂತಿಮ ನಮನ ಸಲ್ಲಿಕೆ ಆಗ್ತಿದೆ. ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರುತ್ತೆ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ವಿಧಿವಶರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುಟುಂಬಸ್ಥರು ಸೇರಿದಂತೆ ಸ್ನೇಹಿತರು ಹಾಗೆ ಬಂಧು ಬಳಗದವರು ಕುಟುಂಬಸ್ಥರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥ ಖ್ಯಾತಿ ಜೊತೆಗೆ ನಿರ್ದೇಶಕರಾಗಿಯೂ ಕೂಡ ಗಮನ ಸೆಳೆದಂತಹ ಹಿರಿಯ ನಿರ್ದೇಶಕರ ಅಂತಿಮ ದರ್ಶನಕ್ಕೆ ಈಗ ಕೆಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಕಾರ್ತಿಕ್. ಈಗಾಗಲೇ ಚಿತ್ರರಂಗದ ಒಂದು ಕಿರೀಟದಲ್ಲಿ ಮುತ್ತು ಬಿದ್ದಂತೆ ಹಿರಿಯ ನಿರ್ದೇಶಕರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಂಬಂಧಪಟ್ಟಂತೆ ಕೆಲ ಅಂತಿಮ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಯಾರ್ಯಾರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಿದ್ದಾರೆ? ಕಾರ್ತಿಕ್, ಡಯಾನಾ, ಹಿರಿಯ ನಿರ್ದೇಶಕರಾಗಿರುವಂತ ಜೋ ಸೈಮನ್ ಅವರು ಬರೀ ನಿರ್ದೇಶನ ವಿಭಾಗದಲ್ಲೇ ಕೆಲಸ ಮಾಡಿರ್ಲಿಲ್ಲ. ಅವರು ಬಹುಮುಖ ಪ್ರತಿಭೆ ಅಂತಾನು ಗುರುತಿಸ್ಕೊಂಡಿದ್ರು. ನಾವು ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ವಿ ಅವ್ರು ಎಷ್ಟು ಆಕ್ಟಿವ್ ಆಗಿ ಎಲ್ಲಾ ಕೆಲಸಗಳಲ್ಲೂ ಭಾಗಿಯಾಗ್ತಾ ಇದ್ರು ಅಂತ. ದುರದೃಷ್ಟವಶಾತ್ ನಿನ್ನೆ ಫಿಲಂ ಚೇಂಬರ್ ನಲ್ಲೇ ಅದು ಕಲೆಯನ್ನೇ ಅವರು ಉಸಿರಾಗಿಸ್ಕೊಂಡಿದ್ರು. ಕಲೆನೇ ನಮ್ಮ ಒಂದು ಜೀವನ ಬದುಕು ಅಂತ ಕಲ್ಪಿಸ್ಕೊಂಡಿದ್ದವರು ಫಿಲಂ ಚೇಂಬರ್ ನ ಒಂದು ಆವರಣದಲ್ಲೇ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಅದಾದ ಬಳಿಕ ಮಲ್ಲಿಗೆ ಹಾಸ್ಪಿಟಲ್ಗೆ ಅವರನ್ನ ಅಡ್ಮಿಟ್ ಕೂಡ ಮಾಡಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಜೋ ಸೈಮನ್ ಅವರು ನಮ್ಮನ್ನ ಬಿಟ್ಟು ಇವತ್ತು ಅಗಲಿದ್ದಾರೆ. ಈಗ 9:30ಯಿಂದ 11:30ವರೆಗೂ ಬೆಂಗಳೂರಿನ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತೆ ಕನ್ನಡ ಚಿತ್ರರಂಗದ ಎಲ್ಲಾ ಗಣ್ಯರು ಬಂದು ಅಂತಿಮ ದರ್ಶನದಲ್ಲಿ ಪಾಲ್ಗೊಳ್ತಾರೆ. ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ನಾವು ಅವರ ಸಿನಿ ಕೆರಿಯರ್ ಅನ್ನ ನೋಡಬಹುದು. ಬಹಳ ಕ್ಲೀನ್ ಕೆರಿಯರ್ ಅಂತ ಹೇಳ್ಬೋದು. ಯಾವುದೇ ವಿವಾದಕ್ಕೆ ಸಿಲುಕಿಕೊಳ್ಳದೆ ಇಷ್ಟು ವರ್ಷಗಳ ಕಾಲ ಅಂದ್ರೆ 30 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಸ್ಕ್ರೀನ್ ರೈಟಿಂಗ್ ನಲ್ಲೂ ಅವರು ಭಾಗಿಯಾಗಿದ್ರು. ಮತ್ತೆ ಚಿತ್ರರಂಗದ ಸಮಸ್ಯೆಗಳಿಗೆ ಯಾವಾಗ್ಲೂ ಕೂಡ ಕಿವಿಯಾಗಿದ್ರು. ಯಾವುದೇ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು, ಡಿಸ್ಟ್ರಿಬ್ಯೂಟರ್ಗಳು ಬಂದು ತಮ್ಮ ಕಷ್ಟವನ್ನ ಹೇಳ್ಕೊಂಡಾಗ ಕೂಡ ಅವರು ನಿರ್ಮಾಪಕರ ವಲಯದಲ್ಲಿ ಕೂಡ ಕೆಲಸ ಮಾಡಿರೋ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು. ಅದನ್ನ ಬಗೆಹರಿಸೋದಕ್ಕೆ ಪರಿಹಾರಗಳನ್ನ, ಸಲಹೆಗಳನ್ನ ನೀಡ್ತಾ ಇದ್ರು. ಸೊ ಇಂತಹ ಸ್ನೇಹ ಜೀವಿಯಾಗಿದ್ದಂತಹ ಜೋ ಸೈಮನ್ ಅವ್ರನ್ನ ಕಳೆದುಕೊಂಡಂತಹ ನೋವಿನಲ್ಲಿ ಇವತ್ತು ಚಿತ್ರರಂಗ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದೆ. ಮತ್ತೆ ಅವರ ಕುಟುಂಬದವ್ರಿಗೂ ಕೂಡ ಸಾಂತ್ವನವನ್ನ ಹೇಳುವಂತಹ ಕೆಲಸಕ್ಕೆ ಈಗ ಚಿತ್ರರಂಗ ಕೈ ಹಾಕ್ತಾ ಹೋಗುತ್ತೆ. ವಿಶೇಷವಾಗಿ ನಾವು ಇಲ್ಲಿ ಉಲ್ಲೇಖ ಮಾಡೋದಾದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಾಕ್ಟರ್ ಅಂಬರೀಷ್ ಅವರ ಒಡನಾಡಿಯ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಚಿತ್ರರಂಗದ ಬೆಳವಣಿಗೆಗಳಿಗೆ ಯಾವೆಲ್ಲ ಕೆಲಸಗಳನ್ನ ನಾವು ಮಾಡಬಹುದು ಅಂತಾನೆ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಎಲ್ಲಾ ನಟರ ಜೊತೆಗೆ ಕೂಡ ಒಂದು ಅವಿನಾಭಾವ ಸಂಬಂಧವನ್ನ ಜೋ ಸೈಮನ್ ಅವರು ಹೊಂದಿದ್ರು. ಇಂತಹ ನಿರ್ದೇಶಕರು ಬರೋದು ಬಹಳ ವಿರಳ ಅಂತ ಹೇಳ್ಬೋದು ಡಯಾನಾ. ಎಲ್ಲರ ಜೊತೆಗೆ ನಾವು ಸ್ನೇಹವನ್ನ ಕಾಪಾಡ್ಕೊಂಡು ಚಿತ್ರರಂಗದಲ್ಲಿ ಕೆಲಸ ಮಾಡೋದು ಅಸಾಧ್ಯ ಆಗುತ್ತೆ. ಏನಕ್ಕಂದ್ರೆ ಇಷ್ಟು ವರ್ಷಗಳ ಕಾಲ ಅವರ ಜರ್ನಿಯನ್ನ ನೋಡ್ತಾ ಇದ್ರೆ ಇವತ್ತು ಅವ್ರಿಗೆ ಬರ್ತಾ ಇರುವಂತಹ ಸಂತಾಪನೆ ಹೇಳುತ್ತೆ ಅವ್ರು ಎಂತಹ ಒಂದು ಫ್ರೆಂಡ್ ಸರ್ಕಲ್ ಸ್ಯಾಂಡಲ್ವುಡ್ ನಲ್ಲಿ ಕಾಪಾಡ್ಕೊಂಡಿದ್ರು ಅಂತ ಡಯಾನಾ. ಓಕೆ, ಈಗ ಅಂತಿಮ ವಿಧಿವಿಧಾನ ಯಾವ ರೀತಿ ನಡೀತಾ ಇದೆ ಕಾರ್ತಿಕ್? ಡಯಾನಾ, ಕ್ರಿಶ್ಚಿಯನ್ ವಿಧಿವಿಧಾನಗಳ ಪ್ರಕಾರನೇ ಈಗ ಅಂತಿಮ ಸಂಸ್ಕಾರದ ಕೆಲಸಗಳು ನಡೀತಾ ಹೋಗುತ್ತೆ. ಏನಕ್ಕಂದ್ರೆ ಅವರು ಮೂಲತಃ ಕ್ರಿಶ್ಚಿಯನ್ ಆಗಿರೋದ್ರಿಂದ ಆ ಸಂಪ್ರದಾಯದ ಪ್ರಕಾರನೇ ವಿಧಿವಿಧಾನಗಳು ಆಗ್ತಾ ಹೋಗುತ್ತೆ. ಮತ್ತೆ ಜೊತೆಗೆ ಚಿತ್ರರಂಗದವರು ಬಂದು ಅಲ್ಲಿ ಕುಟುಂಬದವ್ರ ಜೊತೆ ಮಾತನಾಡಿ ಇನ್ನಷ್ಟು ಡಿಸಿಷನ್ ಗಳನ್ನ ತೆಗೆದುಕೊಳ್ಬೇಕಾಗಿದೆ. ಏನಕ್ಕಂದ್ರೆ ತುಂಬಾ ಕಡಿಮೆ ಅವಧಿಯಲ್ಲೇ ಈ ಒಂದು ಅನೌನ್ಸ್ಮೆಂಟ್ ಆಗಿರುವಂತದ್ದು. ಈಗ ಬೇರೆ ಬೇರೆ ಕಡೆಯಿಂದನೂ ಕೂಡ ಅಂದ್ರೆ ಇವಾಗ ಅವರು ಮಂಡ್ಯ
ಮಂಡ್ಯ ಮೂಲದವರಾಗಿರೋದ್ರಿಂದ ಮಂಡ್ಯದಿಂದ ಕೂಡ ಒಂದಷ್ಟು ಗೆಳೆಯರು ಮತ್ತೆ ಕುಟುಂಬ ವಲಯದವರು ಬರಬೇಕಾಗಿರೋದ್ರಿಂದ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ. ಸುಮಾರು ಬೆಳಗ್ಗೆ 11:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡ್ಲಾಗುತ್ತೆ. ಅದಾದ ಮೇಲೆ ಅಂತಿಮ ಸಂಸ್ಕಾರದ ಬೇರೆ ಕೆಲಸಗಳನ್ನ ಯಾವ ರೀತಿ ನಡೆಸ್ಕೊಡ್ಲಾಗತ್ತೆ ಅದನ್ನು ಕೂಡ ಫ್ಯಾಮಿಲಿ ಹೇಳುತ್ತೆ ಡಯಾನ. ಥ್ಯಾಂಕ್ ಯು ಕಾರ್ತಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ 80 ವರ್ಷ ವಯಸ್ಸಾಗಿದ್ದ ಜೋಸ್ ಸೈಮನ್ ಅವರು ಕನ್ನಡದ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ನಿರ್ದೇಶಕ, ನಟ, ಗೀತ ರಚನೆಕಾರರಾಗಿ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಅನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗತ್ತೆ. ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನು ಕೂಡ ನಡೆಸಲಾಗ್ತಿದೆ.